ಹಿಂದೂ ಧರ್ಮದಲ್ಲಿ ದೇವತೆಗಳು ನಮ್ಮ ಜೀವನದ ಎಲ್ಲಾ ತೊಂದರೆಗಳನ್ನು ತೊಡೆದುಹಾಕುವ ಶಕ್ತಿಯ ರೂಪಗಳಾಗಿವೆ. ಅಂತಹವುಗಳಲ್ಲಿ ನಿಮಿಷಾಂಬಾ ದೇವಿ ಒಂದು ವಿಶೇಷ ಸ್ಥಾನ ಪಡೆದಿದ್ದಾಳೆ. ನಿಮಿಷ ಎಂದರೆ ಕ್ಷಣ ಅಥವಾ ನಿಮಿಷ, ಅಂಬಾ ಎಂದರೆ ತಾಯಿ. ಈ ಹೆಸರಿನಲ್ಲೇ ಅವಳ ಮಹತ್ವ. ಭಕ್ತರ ಕಠಿಣ ಸಮಸ್ಯೆಗಳನ್ನು ಕ್ಷಣದಲ್ಲಿ ತೀರಿಸುವ ಕರುಣಾಮಯಿ. ಪಾರ್ವತಿಯ ಅವತಾರವಾದ ನಿಮಿಷಾಂಬಾ ದೇವಿ ಕರ್ನಾಟಕದ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದಲ್ಲಿ ವಾಸಿಸುತ್ತಾಳೆ. ಈ ದೇವಾಲಯವು ಸುಮಾರು 300 ರಿಂದ 400 ವರ್ಷಗಳ ಹಳೆಯದು ಮತ್ತು ಭಕ್ತರಲ್ಲಿ ಅಪಾರ ನಂಬಿಕೆಯನ್ನು ಹುಟ್ಟಿಸಿದೆ. ಈ ವಿಡಿಯೋದಲ್ಲಿ ನಿಮಿಷಾಂಬಾ ದೇವಿಯ ಇತಿಹಾಸ, ಮಹಾತ್ಮೆ, ದೇವಾಲಯದ ವಿವರಗಳು, ಪೂಜಾ ವಿಧಾನಗಳು ಮತ್ತು ಉತ್ಸವಗಳ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ. ನಿಮಿಷಾಂಬಾ ದೇವಿಯ ಇತಿಹಾಸ ಮತ್ತು ಪೌರಾಣಿಕ ಕತೆ. ನಿಮಿಷಾಂಬಾ ದೇವಿಯ ಕಥೆಯು ಬ್ರಹ್ಮಾಂಡ ಪುರಾಣದಲ್ಲಿ ವರ್ಣಿಸಲ್ಪಟ್ಟಿದೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ದೇವತೆಗಳು ಅಮೃತವನ್ನು ಪಡೆದರು. ಆದರೆ ಅಸುರರು ಅದನ್ನು ಕಳೆದುಕೊಂಡು ಕೋಪಗೊಂಡರು. ಈ ಸಂದರ್ಭದಲ್ಲಿ ಜನುಮಂಡಲ ಎಂಬ ಭಯಂಕರ ರಾಕ್ಷಸನು ಜನಿಸಿದನು. ಬ್ರಹ್ಮನಿಂದ ಪಡೆದ ವರದ ಅನುಸಾರ ಆ ರಾಕ್ಷಸನು ಮನುಷ್ಯರ ರೂಪವನ್ನು ತೆಗೆದುಕೊಳ್ಳದ ಕಾರಣ ಯಾವುದೇ ಸೃಷ್ಟಿಯ ಮಗನಲ್ಲದ ರೂಪದಲ್ಲಿ ಮಾತ್ರ ಅವನನ್ನು ಕೊಲ್ಲಲು ಸಾಧ್ಯವಿತ್ತು. ಈ ರಾಕ್ಷಸನು ದೇವತೆಗಳನ್ನು ತನ್ನ ವಿವಿಧ ರೂಪಗಳಲ್ಲಿ ಧ್ವಂಸಗೊಳಿಸುತ್ತಿದ್ದನು. ದೇವತೆಗಳು ಆತಂಕಕ್ಕೀಡಾಗಿ ಶಿವನನ್ನು ಪ್ರಾರ್ಥಿಸಿದರು. ಶಿವನು ಮುಖ್ಯಮುನಿ ರೂಪದಲ್ಲಿ ಕಾವೇರಿ ನದಿ ತೀರದಲ್ಲಿ ತಪಸ್ಸು ಮಾಡಿ ಆದಿಶಕ್ತಿಯನ್ನು ಕರೆಸಿದನು. ಆದಿಶಕ್ತಿ ನಿಮಿಷಾಂಬಾ ರೂಪದಲ್ಲಿ ಉದ್ಭವಿಸಿ ರಾಕ್ಷಸನ ವಿವಿಧ ರೂಪಗಳನ್ನು ಕ್ಷಣದಲ್ಲಿ ತನ್ನ ವಿವಿಧ ರೂಪಗಳಲ್ಲಿ ನಾಶ ಮಾಡಿದಳು. ಈ ಕಾರಣದಿಂದಲೇ ಆಕೆ ನಿಮಿಷಾಂಬಾ ಎಂದು ಕರೆಯಲ್ಪಡುತ್ತಾಳೆ. ಈ ಕಥೆಯು ದೇವಿಯ ತ್ವರಿತ ಕಾರ್ಯವನ್ನು ತೋರಿಸುತ್ತದೆ. ಭಕ್ತರ ದುಃಖವನ್ನು ಕ್ಷಣದಲ್ಲಿ ತೊಡೆದುಹಾಕುವ ಶಕ್ತಿ ಈ ದೇವಿಯಲ್ಲಿದೆ. ಇತಿಹಾಸದಲ್ಲಿ ಮೈಸೂರು ರಾಜವಂಶದ ಮೂರ್ಮಡಿ ಕೃಷ್ಣರಾಜ ಒಡೆಯರ್ ಸಮಯದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿದೆ ಎಂದು ನಂಬಲಾಗಿದೆ. ಸೋಮವಂಶ ಆರ್ಯ ಕ್ಷತ್ರಿಯರ ಕುಲದೇವತೆಯಾಗಿ ಆಕೆ ಪೂಜ್ಯ. ಚಿತ್ರದುರ್ಗ, ಕೊಪ್ಪಳ, ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವೆಡೆ ಆಕೆಯ ದೇವಾಲಯಗಳಿವೆ. ದೇವಾಲಯದ ವಾಸ್ತುಶಿಲ್ಪ ಮತ್ತು ಸೌಂದರ್ಯ. ಶ್ರೀ ನಿಮಿಷಾಂಬಾ ದೇವಾಲಯವು ಶ್ರೀರಂಗಪಟ್ಟಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿ ತೀರದಲ್ಲಿ ಸಂಗಮ ರಸ್ತೆಯಲ್ಲಿ ನಿಂತಿದೆ. ಇದು ಕರ್ನಾಟಕದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಅಡಿಯಲ್ಲಿದ್ದು 7 ತಲಗಳ ರಾಜಗೋಪುರವುಳ್ಳ ಸಣ್ಣ ಆದರೆ ಶ್ರೀಮಂತ ದೇವಾಲಯ. ದೇವಿಯ ಮೂರ್ತಿಯು ಪಾರ್ವತಿಯಂತೆ ಸೌಮ್ಯ ರೂಪದಲ್ಲಿ ಇದ್ದು ಕೆಂಪು ಗುಲಾಬಿ ಹೂಮಾಲೆಗಳು ಮತ್ತು ಆಭರಣಗಳಲ್ಲಿ ಅಲಂಕೃತಳಾಗಿದ್ದಾಳೆ. ದೇವಿಯ ಮುಂದೆ ಶ್ರೀಚಕ್ರವು ಕೆತ್ತಲ್ಪಟ್ಟ ಬಂಡೆಯ ಮೇಲೆ ಇದ್ದು ಅದಕ್ಕೆ ಕುಂಕುಮದೊಂದಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ದೇವಾಲಯದಲ್ಲಿ ಶಿವನ ಮೌಕ್ತಿಕೇಶ್ವರ ಲಿಂಗ, ಲಕ್ಷ್ಮೀನಾರಾಯಣ, ಹನುಮಂತ, ಗಣಪತಿ ಮತ್ತು ಸರಸ್ವತಿ ದೇವಿಯ ಮೂರ್ತಿಗಳಿವೆ. ಕಾವೇರಿ ನದಿಯ ತೀರದಲ್ಲಿ ನಡೆಯುವ ಸ್ನಾನ ಮತ್ತು ನೌಕಾಯಾನ ಸೌಲಭ್ಯವು ಭಕ್ತರನ್ನು ಆಕರ್ಷಿಸುತ್ತದೆ. ದೀಪಾವಳಿ, ಶುಕ್ರವಾರಗಳು ಮತ್ತು ಮಂಗಳವಾರಗಳಂದು ಇಲ್ಲಿ ಭಕ್ತರ ಒಡಮೂಡುವಿಕೆ ಹೆಚ್ಚು. ನಿಮಿಷಾಂಬಾ ದೇವಿಯ ಮಹಾತ್ಮೆ. ನಿಮಿಷಾಂಬಾ ದೇವಿಯ ಮಹಿಮೆಯು ತನ್ನ ತ್ವರಿತ ಕಾರ್ಯದಲ್ಲಿದೆ. ಭಕ್ತರು ನಂಬುತ್ತಾರೆಯಾದರೆ ಆಕೆಯ ಮುಂದೆ ಪ್ರಾರ್ಥಿಸಿದರೆ ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಮತ್ತು ಕುಟುಂಬ ಸಮಸ್ಯೆಗಳು ಕ್ಷಣದಲ್ಲಿ ತೀರುತ್ತವೆ. ಈ ದೇವಾಲಯಕ್ಕೆ ಬಂದು ಸೇವೆ ಸಲ್ಲಿಸಿದರೆ ಜೀವನದ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಸೋಮವಂಶ ಆರ್ಯ ಕ್ಷತ್ರಿಯ ಸಮುದಾಯದಲ್ಲಿ ಆಕೆ ಕುಲದೇವತೆಯಾಗಿದ್ದು ಮುಕ್ತರಾಜನು ಇಲ್ಲಿ ತಪಸ್ಸು ಮಾಡಿ ವರ ಪಡೆದನು ಎಂಬ ಕಥೆಯಿದೆ. ಭಕ್ತರ ಸಾಕ್ಷ್ಯಗಳ ಪ್ರಕಾರ ಅನೇಕರು ಇಲ್ಲಿಗೆ ಬಂದು ತಮ್ಮ ಇಷ್ಟಗಳು ಈಡೇರಿವೆ. ಉತ್ಸವಗಳು ಮತ್ತು ವಾರ್ಷಿಕ ಕಾರ್ಯಕ್ರಮಗಳು. ನಿಮಿಷಾಂಬಾ ದೇವಾಲಯದಲ್ಲಿ ವೈಶಾಖ ಶುದ್ಧ ದಶಮಿಯಂದು ನಿಮಿಷಾಂಬಾ ಜಯಂತಿ ಆಚರಣೆಯಾಗುತ್ತದೆ. ಇದು ಸೋಮವಂಶ ಆರ್ಯ ಕ್ಷತ್ರಿಯರಿಂದ ವಾಸವಂಬಾ ಜಯಂತಿಯಾಗಿ ಆಜ್ಞಾಪಿಸಲ್ಪಡುತ್ತದೆ. ನವರಾತ್ರಿ ಸಮಯದಲ್ಲಿ ವಿಶೇಷ ಅಲಂಕಾರಗಳು, ಹೋಮ, ಸರಸ್ವತಿ ಪೂಜೆ ಮತ್ತು ಆಯುಧ ಪೂಜೆ ನಡೆಯುತ್ತವೆ. ಪೂರ್ಣಿಮೆಯಂದು ದೇವಾಲಯದಿಂದ ಉಚಿತ ಊಟ ಸೇವೆ ನೀಡಲಾಗುತ್ತದೆ. ದೇವಾಲಯಕ್ಕೆ ಹೇಗೆ ತಲುಪುವುದು? ಮೈಸೂರಿಂದ 22 ಕಿಲೋಮೀಟರ್ ದೂರ ಇದ್ದು ಬಸ್ ಅಥವಾ ಆಟೋದ ಮೂಲಕ ತಲುಪಬಹುದು. ಬೆಂಗಳೂರಿಂದ 135 ಕಿಲೋಮೀಟರ್ ದೂರ ಇದ್ದು ಬಸ್ ಅಥವಾ ಟ್ರೈನ್ ಮೂಲಕ ಶ್ರೀರಂಗಪಟ್ಟಣಕ್ಕೆ ಬಂದು 2 ಕಿಲೋಮೀಟರ್ ನಡೆಯಿರಿ. ವಸತಿ. ಶ್ರೀರಂಗಪಟ್ಟಣದಲ್ಲಿ ಹೋಟೆಲ್ಗಳು ಲಭ್ಯ. ದೇವಾಲಯದಲ್ಲಿ ವಸತಿ ಸೌಲಭ್ಯ ಇಲ್ಲ. ನಿಮಿಷಾಂಬಾ ದೇವಿ ಕೇವಲ ದೇವತೆಯಲ್ಲ, ಭಕ್ತರ ಜೀವನದಲ್ಲಿ ಕ್ಷಣದ ಕರುಣೆಯ ರೂಪ. ಈ ದೇವಾಲಯಕ್ಕೆ ಒಂದು ಭೇಟಿ ನೀಡಿ ಆಕೆಯ ಆಶೀರ್ವಾದ ಪಡೆಯಿರಿ. ನಿಮ್ಮ ತೊಂದರೆಗಳು ಕ್ಷಣದಲ್ಲಿ ದೂರವಾಗುತ್ತವೆ. ಭಕ್ತಿ ಮತ್ತು ನಂಬಿಕೆಯೊಂದಿಗೆ ಆಕೆಯ ಚರಣಗಳಲ್ಲಿ ಸಮರ್ಪಣೆ ಮಾಡಿ ಜೀವನದ ಸುಖವನ್ನು ಅನುಭವಿಸಿ. ಜೈ ನಿಮಿಷಾಂಬಾ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.